ಹಾಯ್ ಫ್ರೆಂಡ್ಸ್, ಕಟ್ಲೆಟ್ಸ್ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ. ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕಟ್ಲೆಟ್ಸ್ ಇಷ್ಟನ. ಅದರೊಳಗೂ ಸಂಜೆ ಮುಂಚೆ ಚಹಾ ಕೊಡೋ ಟೈಮಿಗೆ ಬಿಸಿ ಬಿಸಿ ಕಟ್ಲೆಟ್ ಸಿಕ್ಕರಂತೂ ಚಹಾ ಕೊಡೋ ಮಜಾನ ಬೇರೆ. ನಾನಿವತ್ತು ಓಟ್ಸ್ ಕಟ್ಲೆಟ್ ಮಾಡಿದ್ದೆ. ಸೂಪರ್ ಟೇಸ್ಟಿಯಾಗಿತ್ತು, ಹಂಗೆ ಹೆಲ್ದಿನೂ ಇದ್ದು. ಬರ್ರಿ ಹೆಂಗೆ ಮಾಡೇನಂತ ಹೇಳಿ ನೋಡ್ಕೊಂಬರೋಣ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡೇನಿ, ಅದಕ್ಕೆ ಓಟ್ಸ್ ಹಾಕೀನಿ. ಓಟ್ಸನ್ನು ನಾನು 3-4 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಮೊಸರು ಹಾಕೀನಿ. ಮೊಸರು ಮತ್ತು ಓಟ್ಸನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೆ. ಈಗ ಇದಕ್ಕೆ ನಾನು ಬಟಾಟಿನ ಹಾಕೀನಿ. ಬಟಾಟಿನ ಕುದಿಸಿ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಹಾಕೀನಿ. ಹಂಗೆ ಕಾರ್ನ್ ಮತ್ತು ಹಸಿರು ಬಟಾಣಿ ಕಾಳನ್ನು ಒಂದೊಂದು ಕುದಿಸಿ ಚಾಪರ್ನಾಗ ಕ್ರಷ್ ಮಾಡಿ ಹಾಕೀನಿ. ಪನ್ನೀರು ಮತ್ತು ಗಜ್ರಿನ ಹೆರೆದು ಹಾಕೀನಿ. ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಖಾರದ ತಕ್ಕಂಗೆ ಹಾಕ್ಕೊಂಡೇನಿ. ಈಗ ಇದಕ್ಕೆ ನಮ್ಮ ಒಣ ಮಸಾಲೆ ಎಲ್ಲ ಹಾಕ್ಕೊಂಬಿಡೋಣ. ಅರಿಶಿನ, ಗರಂ ಮಸಾಲೆ, ಕೆಂಪು ಖಾರ, ಜೀರಾ ಪೌಡರ್, ಧನಿಯಾ ಪೌಡರ್, ಚಾಟ್ ಮಸಾಲ, ಆಮ್ಚೂರ್ ಪೌಡರು, ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಇಷ್ಟನ್ನು ಹಾಕಿ ಎಲ್ಲನೂ ಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಬಟಾಟಿ ಚಲೋತಂಗ ಸ್ಮ್ಯಾಶ್ ಮಾಡಿದ್ದೆ, ಆದ್ರೂ ಇದನ್ನೆಲ್ಲ ಮಿಕ್ಸ್ ಮಾಡುವಾಗ 1-2 ಗಂಟೆ ಉಳಿದ್ಬಿಟ್ಟಿದ್ದು. ಸೊ ಒಂದು ಬಟಾಟಿದು ಗಂಟು ಇರಲಾರ್ದಂಗೆ ನೋಡಿಕೊಂಡು ಚಲೋತಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವು ಕಟ್ಲೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಯಾವ ಸೈಜು ಯಾವ ಶೇಪ್ ನಮಗೆ ಹೆಂಗೆ ಇಷ್ಟನೋ ಹಂಗೆ ಕಟ್ಲೆಟ್ ಮಾಡಿಕೊಂಡು ನಾನಿಲ್ಲೇ ರವಾನ್ಯಾಗ ಕಟ್ಲೆಟನ್ನು ಡಿಪ್ ಮಾಡಾಕತ್ತೇನೆ ನೋಡಿರಿ. ನಾನು ಸಣ್ಣ ಚಿರೋಟಿ ರವೆ ತೊಗೊಂಡು ಅದನ್ನು ಒಂದು 2-3 ನಿಮಿಷ ಡ್ರೈ ರೋಸ್ಟ್ ಮಾಡಿದ್ದೆ. ಮತ್ತು ಕಟ್ಲೆಟನ್ನು ಅದ್ರೊಳಗೆ ಡಿಪ್ ಮಾಡಿ ಈಕ್ವಲಿ ಎಲ್ಲ ಕಡೆ ಹತ್ತುವಂಗೆ ರವಾನ ಸ್ಪ್ರೆಡ್ ಮಾಡ್ಕೊಂಡು ಹಚ್ಕೊಂಬಿಟ್ಟೇನಿ. ಈಗ ನಾವು ಕಟ್ಲೆಟನ್ನು ಫ್ರೈ ಮಾಡ್ಕೊಂಬಿಡೋಣ. ಇಲ್ಲೇ ಪ್ಯಾನ್ ಬಿಸಿಗೆ ಇಟ್ಟಿದ್ದೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೀಗ ರವೆ ಹಚ್ಚಿದ ಕಟ್ಲೆಟನ್ನು ಹಾಕಿ ನಾನು ಮೀಡಿಯಮ್ ಫ್ಲೇಮ್ ಮೇಲೆ 2 ಸೈಡು ಕ್ರಿಸ್ಪಿ ಆಗೋಂಗೆ ಈ ಕಟ್ಲೆಟನ್ನೇ ಎಲ್ಲನೂ ಫ್ರೈ ಮಾಡ್ಕೊಂಬಿಟ್ಟೇನಿ. ಫ್ರೆಂಡ್ಸ್, ಇದನ್ನು ನಾವು ಮಕ್ಕಳ ಟಿಫಿನ್ಗೂ ಕಟ್ಬೋದು, ಯಾಕಂದರೆ ಚಿರೋಟಿ ರವೆ ಹಚ್ಚಿರ್ತೇವಲ್ಲ. ಸೊ ಇದು 3-4 ತಾಸುವರೆಗೂ ಕ್ರಿಸ್ಪಿನೇ ಇರ್ತವೆ. ಹಾಗಾಗಿ ಇದು ತಿನ್ನಕ್ಕೆ ಭಾಳ ಟೇಸ್ಟಾಗಿರ್ತದೆ. ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಿತ್ತು ರೆಸಿಪಿ ಅಂತ ತಿಳಿಸ್ರಿ.